ಮನೆಯೊಳಗೆ ಈ ಬಣ್ಣದ ಚಿಟ್ಟೆ ಬಂದರೆ ಒಂದೇ ವಾರದಲ್ಲಿ ಹಣದ ಮಳೆ ಆಗುತ್ತೆ. ಮಹಾಲಕ್ಷ್ಮಿ ಮನೆಗೆ ಬರುವ ಮುನ್ನ ಯಾವ ಪಕ್ಷಿ ಪ್ರಾಣಿಗಳನ್ನು ಕಳಿಸಿ ಶುಭ ಸೂಚನೆ ನೀಡುತ್ತಾಳೆ. ಮನೆಗೆ ಹಾವು, ಚೇಳು, ಚಿಟ್ಟೆ, ಗೋಮಾತೆ, ಪಲ್ಲಿ, ಗಿಳಿ, ಗುಬ್ಬಚ್ಚಿ, ಕಾಗೆ, ಗೂಬೆ, ಜೇನುನೊಣ ಬಂದರೆ ಏನರ್ಥ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪಾತರಗಿತ್ತಿ ಚಿಟ್ಟೆಯು ಪ್ರಕೃತಿಯಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಗಿಡದಿಂದ ಗಿಡಕ್ಕೆ ಕೂತು ಮಕರಂದ ಹೀರುವ ಚಿಟ್ಟೆಯು ಮನುಷ್ಯರು ವಾಸಿಸುವ ಮನೆಯೊಳಗೆ ಪ್ರವೇಶ ಮಾಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯೇ ಮನೆಗೆ ಬಂದಂತೆ. ಚಿಟ್ಟೆಯು ಆಕಸ್ಮಿಕವಾಗಿ ಮನೆಗೆ ಬಂದು ಹಾರಾಡಿ ಹೋದರೆ ಶುಭ ಸೂಚನೆ ಎಂದು ಪರಿಗಣಿಸಬೇಕು. ಚಿಟ್ಟೆಯು ಮನೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಹಾನಿ ಮಾಡಬಾರದು. ಚಿಟ್ಟೆಗೆ ತೊಂದರೆ ಆಗದಂತೆ ಮನೆಯಿಂದ ಹೊರಗಡೆ ಕಳುಹಿಸುವುದು ಅಥವಾ ಅದು ಹೋದಾಗ ಹೋಗಲಿ ಎಂದು ಬಿಡಬೇಕು. ಚಿಟ್ಟೆ ಮನೆಗೆ ಬಂದು ಹೋದರೆ ಶುಭ ಕಾರ್ಯಗಳು ನಡೆಯದ ಮನೆಯಲ್ಲಿ ಶುಭ ಕಾರ್ಯ ಶೀಘ್ರವಾಗಿ ನಡೆಯುತ್ತದೆ. ಮದುವೆ, ಮಂಗಳ ಕಾರ್ಯಗಳು ಚಿಟ್ಟೆಯಿಂದ ಆಗುತ್ತದೆ. ಚಿಟ್ಟೆಗಳು ಮನೆಗೆ ಬಂದು ಹೋದ ವಾರದಲ್ಲಿ, ತಿಂಗಳಿಗಳಲ್ಲಿ ಅಥವಾ ಆ ವರ್ಷದಲ್ಲಿ ಹಣದ ಶುಭ ಉಂಟಾಗುತ್ತದೆ. ಶುಭ ಕಾರ್ಯಗಳು ನಡೆಯುತ್ತವೆ. ಉದಾಹರಣೆಗೆ ಯಾವುದಾದರೂ ಹಣ ಕೋರ್ಟ್ ಕೇಸ್ ಮೂಲಕ ಬರುವುದು, ಬರಬೇಕಾದ ಹಣ ಬರುವುದು, ಉದ್ಯೋಗ, ವ್ಯಾಪಾರ ಚೆನ್ನಾಗಿ ಆಗಿ ಮನೆಗೆ ಹಣ ಬರುವ ಅದ್ಭುತಗಳು ನಡೆಯುತ್ತದೆ. ವಿವಿಧ ಬಣ್ಣದ ಚಿಟ್ಟೆಗಳನ್ನು ನಾವು ನೋಡಿರುತ್ತೇವೆ. ಆದರೆ ಹಳದಿ ಬಣ್ಣದ ಚಿಟ್ಟೆ ಮನೆಗೆ ಬಂದರೆ ಗುರುಬಲ ಹೆಚ್ಚುತ್ತದೆ. ಗುರುವಿನ ಶುಭ ಸೂಚನೆಯನ್ನು ಹಳದಿ ಬಣ್ಣದ ಚಿಟ್ಟೆ ತೋರುತ್ತದೆ. ಹಸಿರು ಬಣ್ಣದ ವಿಶೇಷ ಚಿಟ್ಟೆ ಏನಾದರೂ ಬಂದರೆ ಮಹಾಲಕ್ಷ್ಮಿ ಕೃಪೆ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಮೇಲೆ ಆಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಮನೆಗೆ ಕಣಜ ಬಂದರೆ ಶುಭ ಸೂಚನೆ ಎಂದು ನಂಬಲಾಗುತ್ತದೆ. ಕಣಜ ಬಂದು ಮಣ್ಣಿನ ಗೂಡನ್ನು ಕಟ್ಟಿದರೆ ಸಂತಾನ ಇಲ್ಲದ ಮನೆಯಲ್ಲಿ ಸಂತಾನವಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಚೂಪಾದ ಮುಳ್ಳುಗಳನ್ನು ಹೊಂದಿರುವ ಕೀಟಗಳು ಮನೆಯೊಳಗೆ ಬಂದು ಮಣ್ಣಿನ ಗೂಡು ಕಟ್ಟಿ ವಾಸ ಮಾಡಿದರೆ ಶುಭ ಸೂಚನೆ ಎಂದು ನಂಬಿಕೆ ಕೂಡ ಇದೆ. ಕಣಜ ಗೂಡು ಬಿಟ್ಟು ವಾಸ ನಿಲ್ಲಿಸಿ ಮನೆಯಿಂದ ಹೊರ ಹೋದಾಗ ಆ ಗೂಡಿನ ಮಣ್ಣನ್ನು ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳಿ. ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಮನೆಗೆ ಗಿಳಿ ಏನಾದರೂ ಆಕಸ್ಮಿಕವಾಗಿ ಬಂದರೆ ಸ್ವತಃ ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾರೆ ಎಂದು ತಿಳಿಯಬೇಕು. ಮನೆಗೆ ಗಿಳಿ ಬಂದು ಹೋದರೆ ತಪ್ಪದೆ ಆ ದಿನ ತುಪ್ಪದ ದೀಪ ಹಚ್ಚಿಟ್ಟು ದೇವರಿಗೆ ಧನ್ಯವಾದ ಹೇಳಬೇಕು. ಅಂದಿನಿಂದ ಮನೆಯಲ್ಲಿ ಅದೃಷ್ಟ ತಾಂಡವ ಆಡುತ್ತದೆ. ಮಹಾಲಕ್ಷ್ಮಿ ಮನೆಗೆ ಶುಭವನ್ನು ಮಾಡುವ ಮುನ್ನ ಗಿಳಿಯನ್ನು ಕಳಿಸುತ್ತಾರೆ. ಬಾಗಿಲಿನ ಮುಂದೆ ಗೋಮಾತೆ ಆಗಾಗ ಬಂದು ನಿಂತರೆ ಏನರ್ಥ? ಸಕಲ ದೇವತೆಗಳ ಸ್ವರೂಪವಾದ ಮುಕ್ಕೋಟಿ ದೇವತೆಗಳನ್ನು ಪ್ರತಿನಿಧಿಸುವ ಗೋಮಾತೆ ಮನೆ ಮುಂದೆ ಬಂದು ನಿಂತರೆ ನಮ್ಮ ತಾಳ್ಮೆ, ನಮ್ಮ ಒಳ್ಳೆಯತನ ಪರೀಕ್ಷೆ ಮಾಡಲು ಬಂದಿರುತ್ತದೆ. ಆ ಸಮಯದಲ್ಲಿ ನಾವೇನಾದರೂ ಗೋಮಾತೆಗೆ ನೀರನ್ನು ಇಟ್ಟು ಮನೆಯಲ್ಲಿದ್ದ ಯಾವುದೇ ಆಹಾರವನ್ನು ತಿನ್ನಲು ನೀಡಿದರೆ ಗೋಮಾತೆಯು ಮಹಾಲಕ್ಷ್ಮಿ ಮೂಲಕ ನಮ್ಮ ಮನೆಗೆ ಹರಸಿ ಹೋಗುತ್ತದೆ. ಗೋಮಾತೆಯ ಪಾದಗಳು ಹೊಸ್ತಿಲಿಗೆ ಸ್ಪರ್ಶ ಮಾಡಿದರೆ ಮನೆಯಲ್ಲಿನ ಅನೇಕ ದೋಷಗಳು ದೂರವಾಗುತ್ತದೆ. ನೆಗೆಟಿವ್ ಎನರ್ಜಿ ಮನೆಯಿಂದ ದೂರ ಆಗಿ ಮಹಾಲಕ್ಷ್ಮಿ ಕೃಪೆಯಿಂದ ಮನೆಯಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಮನೆಯ ಮುಂದೆ ಕಾಗೆಗಳು ಬಂದು ಕಿರುಚುವುದು, ಕೂರುವುದು ಮಾಡುತ್ತಿದ್ದರೆ ಪಿತೃ ಕಾರ್ಯವನ್ನು ಮರೆತಿದ್ದೀರಾ ಅಥವಾ ಪಿತೃಗಳೇ ನಿಮ್ಮನ್ನು ಮಾತನಾಡಿಸಲು ಬಂದಿದ್ದಾರೆಂದು ಭಾವಿಸಬೇಕು. ಏಕೆಂದರೆ ಕಾಗೆಗಳು ಪಿತೃಗಳ ಸಮಾನ. ನೀವು ಗಮನಿಸಿರಬಹುದು, ಅಪರೂಪಕ್ಕೆ ಯಾವಾಗಲಾದರೂ ಒಮ್ಮೆಯಷ್ಟೇ ಮನೆ ಮುಂದೆ ಕೂಗುವುದು, ಗುಂಪು ಗುಂಪಾಗಿ ಬರುವುದು ಮಾಡುತ್ತವೆ. ಆ ಸಮಯದಲ್ಲಿ ಕಾಗೆಗಳಿಗೆ ಆಹಾರ ಹಾಕಬೇಕು. ಮನೆಗೆ ಗುಬ್ಬಚ್ಚಿಗಳು ಪ್ರವೇಶ ಮಾಡಿದರೆ ನಿಮ್ಮಲ್ಲಿನ ಸಂಪತ್ತು, ಐಶ್ವರ್ಯ, ನೆಮ್ಮದಿ ಮತ್ತಷ್ಟು ಹೆಚ್ಚುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಗುಬ್ಬಚ್ಚಿಗಳು ಮನೆಗೆ ಶುಭವನ್ನೇ ಉಂಟು ಮಾಡುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಎಂದು ಸೂಚನೆಯನ್ನು ಗುಬ್ಬಚ್ಚಿ ನೀಡುತ್ತದೆ. ಮನೆಗೆ ಮಿಡತೆಗಳು ಬರುವುದು ಶುಭದ ಸಂಕೇತ. ಅದರಲ್ಲೂ ಹಸಿರು ಬಣ್ಣದ ಮಿಡತೆಗಳನ್ನು ತಾತಪ್ಪ ಎಂದು ಕರೆಯಲಾಗುತ್ತದೆ. ಈ ಮಿಡತೆಗಳು ಏನಾದರೂ ಮನೆಗೆ ಬಂದರೆ ಹಣಕಾಸಿನ ಸಮಸ್ಯೆಗಳು ಸರಿ ಆಗುತ್ತವೆ. ಯಾವುದಾದರೂ ಕೆಲಸ ಆಗಬೇಕಿದ್ದರೆ ಖಂಡಿತವಾಗಿ ಆ ಕೆಲಸ ನಡೆಯುತ್ತೆ ಎಂದು ಸೂಚನೆಯನ್ನು ನೀಡುತ್ತದೆ. ಮನೆಗೆ ಗೂಬೆ ಆಕಸ್ಮಿಕವಾಗಿ ಪ್ರವೇಶ ಮಾಡಿದರೆ ಏನಾಗುತ್ತದೆ? ಗೂಬೆಯು ಮಹಾಲಕ್ಷ್ಮಿ ದೇವಿಯ ವಾಹನ. ಗೂಬೆ ಮನೆ ಒಳಗೆ ಪ್ರವೇಶ ಮಾಡಿದರೆ ಅತ್ಯಂತ ಶುಭವೆಂದು ಪರಿಗಣಿಸಬೇಕು. ಬ್ರಹ್ಮದೇವರು ದೇವಾನುದೇವತೆಗಳಿಗೆ, ದೇವರುಗಳಿಗೆ ವಾಹನವನ್ನು ಸೃಷ್ಟಿ ಮಾಡುವಾಗ ಗೂಬೆಯನ್ನು ಕೂಡ ಸೃಷ್ಟಿ ಮಾಡಿದರು. ಅಂತಹ ಗೂಬೆ ಮನೆ ಒಳಗೆ ಬಂದರೆ ಮಹಾಲಕ್ಷ್ಮಿ ದೇವಿಯೇ ಮನೆಗೆ ಬಂದಂತೆ. ಯಾವುದೇ ಭಯಪಡದೆ ಅಂದಿನಿಂದ ನಂಬಿಕೆಯಿಂದ ಮಹಾಲಕ್ಷ್ಮಿ ದೇವಿಗೆ ಪ್ರಾರ್ಥನೆ ಮಾಡಿದರೆ ಕಷ್ಟಗಳೆಲ್ಲ ಮನೆಯಿಂದ ದೂರವಾಗಿ ಸುಖ ಶಾಂತಿ ಮನೆಯಲ್ಲಿ ನೆಲೆಸುತ್ತದೆ.
ಪಲ್ಲಿಗಳು ಮನೆಯಲ್ಲಿದ್ದರೆ ಹೆಚ್ಚಾಗಿ ದೇವರ ಫೋಟೋ ಬಳಿ ಓಡಾಡುತ್ತಿದ್ದರೆ ಶುಭವೆಂದು ಪರಿಗಣಿಸಿ. ಯಾವುದಾದರೂ ಮುಖ್ಯ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡುವಾಗ ಯಾವುದು ಸತ್ಯ ಯಾವುದು ಸುಳ್ಳು, ಆ ಕೆಲಸ ಆಗುತ್ತದೋ ಇಲ್ಲವೋ ಎಂದು ಸೂಚನೆಯನ್ನು ಶಕುನದ ಮೂಲಕ ನೀಡುತ್ತದೆ. ಆದರೆ ಅಡುಗೆ ಮನೆಯಲ್ಲಿ ಹಲ್ಲಿಗಳು ಇದ್ದಾಗ ಮಾತ್ರ ಸ್ವಲ್ಪ ಅಡುಗೆ ಪದಾರ್ಥಗಳ ಕಡೆ ಗಮನ ನೀಡಬೇಕು. ಮನೆಗೆ ಚೇಳು, 1000 ಕಾಲುಗಳು ಅಂದರೆ ಜರಿ ಬಂದರೆ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ ಸ್ವಚ್ಛತೆ ಇಲ್ಲ, ಅಂಟು ಮುಂಟು ಆದಾಗ ಮಾತ್ರ ವಿಷಪೂರಿತ ಚೇಳು ಹಾಗೂ ಜರಿಗಳು ಮನೆಗೆ ಪ್ರವೇಶ ಮಾಡಿ ಸೂಚನೆಯನ್ನು ನೀಡುತ್ತದೆ. ಮಕ್ಕಳಿರುವ ಮನೆಗೆ ಇವುಗಳು ಬರದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಅಕಸ್ಮಾತ್ ಮನೆಗೆ ಇವುಗಳು ಬಂದಾಗ ಮನೆಯ ಸ್ವಚ್ಛತೆ ಕಡೆ ಗಮನ ಕೊಡಿ. ಮನೆಗೆ ಯಾವುದೇ ರೀತಿಯ ಸರ್ಪಗಳು ಬಂದರೆ ಅಷ್ಟೇನು ಒಳ್ಳೆಯದಲ್ಲ. ಹಾವು ವಿಷಪೂರಿತವಾಗಿರುತ್ತದೆ. ಅಕಸ್ಮಾತ್ ಆಗಿ ಮನೆಗೆ ಹಾವುಗಳು ಬಂದರೆ ಸಾಯಿಸಬಾರದು. ಇದರಿಂದ ವಂಶಪೂರ್ತಿ ಸರ್ಪದೋಷಗಳು ಬರುತ್ತದೆ. ಹಾವುಗಳು ಮನೆಗೆ ಬಂದಾಗ ಮಾಡುವ ಕೆಲಸದಲ್ಲಿ ಅಡೆತಡೆ ಬರಬಹುದು ಎಂದು ಭಾವಿಸಿ ಎಚ್ಚರಿಕೆ ವಹಿಸಬೇಕು. ಮನೆಗೆ ಜೇನುನೊಣ ಬಂದು ಸತ್ತರೆ, ಮನೆ ಒಳಗೆ ಹಾರಾಡಿ ಜೇನು ಸತ್ತರೆ ಮನೆ ಸದಸ್ಯರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಜೇನುನೊಣಗಳು ಮಾಟ ಮಂತ್ರ, ದುಷ್ಟಶಕ್ತಿಗಳ ಸೂಚನೆಯನ್ನು ಕೂಡ ನೀಡುತ್ತದೆ. ಜೇನುನೊಣಗಳು ಕಚ್ಚಿದರೆ ನಿಮಗೆ ಶತ್ರುಗಳ ಕೈವಾಡ ನಡೆದಿದೆ ಎಂದು ಅರ್ಥ ಮಾಡಿಕೊಂಡು ದೇವರ ಪೂಜೆ ಪುನಸ್ಕಾರಗಳ ಮೂಲಕ ರಕ್ಷಣೆ ಪಡೆಯಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮಹಾಲಕ್ಷ್ಮೀ ದೇವಿ ಎಂದು ಬರೆದು ಎಲ್ಲರಿಗೂ ಶೇರ್ ಮಾಡಿ. ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.